ಹಾಯ್ ಎವ್ರಿವನ್. ಇವತ್ತು ನಾವು ಕ್ಯಾಲೆಂಡರ್ ರಿಲೇಟೆಡ್ ಕ್ವೆಶನ್ಸನ್ನು ಸಾಲ್ವ್ ಮಾಡೋಣ. ಇವತ್ತು ಶುಕ್ರವಾರ ಆಗಿದ್ರೆ ನೆಕ್ಸ್ಟ್ 20 ಡೇಸ್ ಯಾವ ದಿನ ಬರುತ್ತೆ ಅನ್ನೋದನ್ನು ಈಗ ಕಂಡುಹಿಡಿಯೋಣ. 20/7 ಮಾಡೋಣ. 20/7 ಮಾಡಿದಾಗ ಏನಾಗುತ್ತೆ, 7 7 14 6 ಬಂತು, ರಿಮೈಂಡರ್ 6 ಬಂತು. ಈಗ ನಾವು ಈ ಕೊಟ್ಟಂಥ ಏನು ಶುಕ್ರವಾರ ಇದೆಯಲ್ಲ ಅದಕ್ಕೆ +6 ಮಾಡಬೇಕು. ಈ +6 ಮಾಡೋದು ಏನಾಗುತ್ತೆ, ಎಣಿಸೋದು ಸ್ವಲ್ಪ ಕಷ್ಟ ಆಗುತ್ತೆ ಅಂತ ಅಂದ್ಕೊಂಡಾಗ ಈ +6 ಮಾಡೋ ಬದಲು ನಾವು ಏನು ಮಾಡಬೇಕು, ಒಂದು ವಾರದಲ್ಲಿ 7 ದಿನಗಳು ಇರ್ತಾವೆ, 7 - 6 ಮಾಡಬೇಕು, ಆವಾಗ 1 ಬರುತ್ತೆ. ಸೊ +6 ಮಾಡೋ ಬದಲು ನಾವೇನು ಮಾಡಬೇಕು, -1 ಮಾಡಬೇಕು. ಫ್ರೈಡೇ -1 ಅಂದ್ರೆ ಫ್ರೈಡೇ ಅಂದರೆ ಶುಕ್ರವಾರದ ಹಿಂದಿನ ದಿನ ಯಾವುದಿರುತ್ತೆ, ಥರ್ಸ್ಡೇ ಅಂದರೆ ಗುರುವಾರ ಆಗಿರುತ್ತೆ. ಸೊ ನಾವು ಇವತ್ತು ಶುಕ್ರವಾರ ಆಗಿದ್ದರೆ 20 ದಿನ ಆದ ನಂತರ ಯಾವ ದಿನ ಬರುತ್ತೆ ಅಂದ್ರೆ ಗುರುವಾರ ಬರುತ್ತೆ ಅಂತ ಹೇಳ್ಬೋದು. ಅದೇ ರೀತಿಯಾಗಿ ಇವತ್ತು ಶುಕ್ರವಾರ 20 ದಿನದ ಹಿಂದೆ ಯಾವ ವಾರ ಇತ್ತು ಅನ್ನೋದನ್ನು ಹೆಂಗೆ ಕಂಡು ಹಿಡಿಬೇಕಂದ್ರೆ ಅದೇ ರೀತಿಯಾಗಿ 20/7 ಮಾಡಬೇಕು, ರಿಮೈಂಡರ್ 6 ಬರುತ್ತೆ. ಈ ಫ್ರೈಡೇ ಏನು ಕೊಟ್ಟಿರ್ತಾರಲ್ಲ ಅದಕ್ಕೆ -6 ಮಾಡಬೇಕು. -6 ಅಂದ್ರೆ 6 ದಿನ ಹಿಂದೆ ಹೋಗಬೇಕು. ಅಂದ್ರೆ ಫ್ರೈಡೇ ಅಂದ್ರೆ ಗುರುವಾರ, ಬುಧವಾರ, ಮಂಗಳವಾರ, ಸೋಮವಾರ, ರವಿವಾರ, ಆಮೇಲೆ ಶನಿವಾರ, ಈ ಥರ ನಾವು ಕೌಂಟ್ ಮಾಡೋ ಬದಲಿ ಈ 7 ಒಂದು ವಾರದಲ್ಲಿ 7 ದಿನಗಳು ಏನಿರ್ತಾವಲ್ಲ 7 - 6 ಮಾಡಿದ್ರೆ 1 ಬರುತ್ತೆ. ಸೊ -6 ಮಾಡೋ ಬದಲು ನಾವು +1 ಮಾಡಬೇಕು. ಫ್ರೈಡೇ -6 ಮಾಡೋ ಬದಲು ಫ್ರೈಡೇ +1 ಮಾಡಿದ್ರೆ ಈಸಿಯಾಗಿ ಶುಕ್ರವಾರದ ನಂತರ ನೆಕ್ಸ್ಟ್ ಯಾವಾರ ಇರುತ್ತೆ, ಸ್ಯಾಟರ್ಡೆ ಅಂತ ಗೊತ್ತಾಗುತ್ತೆ. ಅದೇ ರೀತಿ ಈ ನೋಟ್ ನೋಡ್ರಿ, ಇಲ್ಲಿ ಇವು ಕಾಂಪೋನೆಂಟ್ಸ್ ಅಂತಲೇ ಹೇಳ್ಬೋದು. +6 = -1 ಆಗುತ್ತೆ, +5 = -2, +4 = -3, +3 = -4, +2 = -5, +1 = -6, 0 ಇದ್ದರೆ 0ನೇ ಇರುತ್ತೆ. ಇವೆಲ್ಲ ರಿಮೈಂಡರ್ಸ್. ನಾವು +6 ಮಾಡೋ ಬದಲಿ -1 ಮಾಡ್ಬೋದು, +5 ಮಾಡೋ ಬದಲಿ -2, +4 ಮಾಡೋ ಬದಲಿ -3. ಅದೇ ಥರ ಇಲ್ಲಿ ಬಿಫೋರ್ ಕೊಟ್ಟಾಗ ರಿಮೈಂಡರ್ -6 ಬಂದಿರುತ್ತೆ ಅಂತ ಅಂದ್ಕೊಳ್ಳಿ. -6 ಇದ್ದಾಗ ನಾವು -6 ಮಾಡೋ ಬದಲಿ +1 ಮಾಡಿಬಿಡ್ಬೇಕು, -5 ಬದಲಿ +2, -4 ಬದಲಿ +3. ಈಗ ಒಂದು ವೇಳೆ ಶುಕ್ರವಾರ ಫ್ರೈಡೇ ಇತ್ತಲ್ಲ, ಇದನ್ನು -6 ಮಾಡುವಾಗ ಏನಾಗುತ್ತೆ ಅಂದ್ರೆ ಗುರುವಾರ, ಬುಧವಾರ, ಮಂಗಳವಾರ, ಸೋಮವಾರ, ರವಿವಾರ, ಶನಿವಾರ ಅಂತಾಗುತ್ತೆ. ಹಿಂಗೆ ಮಾಡೋ ಬದಲಿ ನಾವು +1 ಮಾಡಿದೀವಿ ಅಂದ್ರೆ ಶುಕ್ರವಾರದ ನೆಕ್ಸ್ಟ್ ಯಾವ ವಾರ ಇರುತ್ತೆ, ಸ್ಯಾಟರ್ಡೇ ಆಗಿರುತ್ತೆ. ಸೊ ಈಸಿಯಾಗಿ ನಾವು ಈಗ ಮಾಡ್ಬೋದು ಇದನ್ನು. ಈಗಿಷ್ಟು ಗೊತ್ತಾಯ್ತಲ್ಲ. ಈ ಫಾರ್ಮುಲಾವನ್ನು ನಾವು ಈಗ ನೆನ್ಪಿಟ್ಕೋಬೇಕು. ಈಗ ನಾವು ಗಿವನ್ ಡೇಸ್ ಕೊಟ್ಟಿರ್ತಾರೆ, ಅದಕ್ಕೆ 7/7 ಮಾಡಬೇಕು, ಆವಾಗ ಒಂದು ರಿಮೈಂಡರ್ ಬರುತ್ತೆ ನಮಗೆ. ಆ ಗಿವನ್ ವೀಕ್ ಪ್ಲಸ್ ರಿಮೈಂಡರ್ ಮಾಡಿದ್ರೆ ನೆಕ್ಸ್ಟ್ ಯಾವ ದಿನ ಬರುತ್ತನ್ನು ಕಂಡುಹಿಡಿಬೋದು. ಅದೇ ರೀತಿಯಾಗಿ ಬಿಫೋರ್ ಡೇಸ್ ಕೊಟ್ಟಾಗ ಗಿವನ್ ಡೇಸ್ /7 ಮಾಡಿ ಒಂದು ರಿಮೈಂಡರ್ ಏನು ಬರುತ್ತಲ್ಲ ಆ ರಿಮೈಂಡರ್ನ ಗಿವನ್ ವೀಕಿಗೆ ಮೈನಸ್ ಮಾಡಬೇಕು. ಈಗ ನಾವು ಆಫ್ಟರ್ 20 ಡೇಸ್, ಆಫ್ಟರ್ 30 ಡೇಸ್, ಆಫ್ಟರ್ 100 ಡೇಸ್, ಈಗ 120 ದಿನ ಆದ ನಂತರ, ಇವತ್ತು ಶುಕ್ರವಾರ ಇದ್ದರೆ 120 ದಿನ ಆದ ನಂತರ ಯಾವ ದಿನ ಬರುತ್ತೆ, ಯಾವ ವಾರ ಬರುತ್ತೆ, ಆಮೇಲೆ 200 ದಿನ ಆದರೆ ಯಾವ ವಾರ ಬರುತ್ತೆ, 30 ದಿನ ಆದರೆ ಯಾವ ವಾರ ಬರುತ್ತೆ, ಯಾವುದನ್ನು ಬೇಕಾದರೂ ನಾವು ಈ ಒಂದು ಫಾರ್ಮುಲಾ ಅಥವಾ ಈ ಟ್ರಿಕ್ ನಮಗೆ ಗೊತ್ತಿದ್ದರೆ ನಾವು ಇದನ್ನು ಈಸಿಯಾಗಿ ಕಂಡುಹಿಡಿಬೋದು. ಥ್ಯಾಂಕ್ ಯು. ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮೈ ಚಾನಲ್.